ನಮಸ್ತೆ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ರೋಲ್ಡ್ ಓಟ್ಸ್ ಬಳಸ್ಕೊಂಡು ಇಡ್ಲಿ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಇಡ್ಲಿ. ಆದಷ್ಟು ಓಟ್ಸನ್ನು ಬಳಸಿದ್ರೆ ಒಳ್ಳೆಯದು. ಈ ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟಪಡೋರು ಮತ್ತು ಡಯಾಬಿಟಿಕ್ ಇರೋರು ಈ ಥರ ಓಟ್ಸ್ಗಳಲ್ಲಿ ರೆಸಿಪಿಗಳನ್ನ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಓಟ್ಸಲ್ಲಿ ಎಲ್ರಿಗೂ ಗೊತ್ತಿರೋಂಗೆ 3-4 ವಿಧ ಸಿಗುತ್ತೆ. ಸ್ಟೀಲ್ ಕಟ್ ಓಟ್ಸು, ಪ್ಲೇನ್ ಓಟ್ಸು, ರೋಲ್ಡ್ ಓಟ್ಸು. ನಾನಿವತ್ತು ರೋಲ್ಡ್ ಓಟ್ಸ್ ಬಳಸ್ತಾ ಇದ್ದೀನಿ. ಈ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು ರೋಲ್ಡ್ ಓಟ್ಸ್ ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ಇರುತ್ತೆ ರೋಲ್ಡ್ ಓಟ್ಸು. ಪ್ಲೇನ್ ಓಟ್ಸ್ಗಿಂತ ಈ ರೋಲ್ಡ್ ಓಟ್ಸು ತುಂಬ ಹೆಲ್ದಿಯಾಗಿರುತ್ತೆ. 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದರೆ ಇದರದ್ದು ಒಂದು ಘಮ ಬರುತ್ತೆ, ಸ್ವಲ್ಪ ಹಗುರ ಆಗುತ್ತೆ. ಇವಾಗ ಹಿಂಗೆ ಫ್ರೈ ಮಾಡ್ತಾ ಇದ್ದಾಗ ಈ ಸೌಟು ಸ್ವಲ್ಪ ಫ್ರೀಯಾಗಿ ಮೂವ್ ಮಾಡ್ಬೋದು. ಅಲ್ಲಿವರೆಗೂ ಹುರಿಬೇಕಾಗುತ್ತೆ. ಹುರಿದ್ಬಿಟ್ಟು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಯಾವ ಗ್ಲಾಸಲ್ಲಿ ಓಟ್ಸ್ ತೊಗೊಂಡ್ವೋ ಅದೇ ಗ್ಲಾಸಲ್ಲಿ ಅರ್ಧ ಭಾಗದಷ್ಟು ಬಾಂಬೆ ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಬಾಂಬೆ ರವೆ ತೊಗೋಬೇಕು. ಬನ್ಸಿ ರವೆನೂ ತೊಗೋಬೋದು, ಬಟ್ ಬಾಂಬೆ ರವೆ ತೊಗೊಂಡ್ರೆ ಸ್ವಲ್ಪ ಕಲರಾಗಿ ವೈಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಓಟ್ಸು. ಹುರಿದಿದ್ದಾಗಿದೆ. ತುಂಬ ಸಿಹಿ ಥರ ಉರಿಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಓಟ್ಸದು ಒಂದು ಫ್ಲೇವರ್ ಬರುತ್ತೆ. ಅಲ್ಲಿವರೆಗೂ ಹುರಿದ್ರೆ ಸಾಕು. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಬರ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ನೈಸಾಗಿ ಅಕ್ಕಿ ಹಿಟ್ಟು ಥರ ಆಗಲ್ಲ ಓಟ್ಸ್ ಪೌಡ್ರು, ಸ್ವಲ್ಪ ರವೆ ಥರನೇ ಬರುತ್ತೆ. ಪರವಾಗಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡ್ರೆ ಸಾಕು. ಓಕೆ, ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ, ಓಟ್ಸನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾವ ಬಾಣಲೆಯಲ್ಲಿ ಓಟ್ಸ್ ಹುರಿದ್ವಲ್ಲ ಅದೇ ಬಾಣಲೆಗೆ ಒಂದು 3 ಟೀ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಸಾಸಿವೆ ಒಂದು ಅರ್ಧ ಸ್ಪೂನು, ಊಟ ಮಾಡ್ತೀವಲ್ಲ ಅದೇ ಸ್ಪೂನಲ್ಲೇ ತೊಗೊಂಡಿರೋದು. ಈಗ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ನೋಡಿ ಹಾಲಿಂಗ್ ಸೇರಿಸ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಯಾವುದೇ ಅಡುಗೆಗಳಿಗಾದರೂ ತುಂಬ ಒಳ್ಳೆಯದು. ಡೈಜೆಷನ್ ಪವರ್ ತುಂಬ ಚೆನ್ನಾಗಾಗುತ್ತೆ ಹಿಂಗು ಬಳಸೋದ್ರಿಂದ. ಸಾಸಿವೆ ಸಿಡಿದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮುಂಚೆನೇ. ಈಗ ಇದನ್ನೆಲ್ಲ ಸೇರಿಸೋಣ. ನೋಡಿ, ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಪೀಸ್ಗಳು ಹಾಕ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ತುರಿದಿರೋ ತೆಂಗಿನಕಾಯಿಗಿಂತ ಈ ಥರ ಪೀಸ್ ಹಾಕಿದ್ರೆ ಇಡ್ಲಿಲಿ ತಿಂತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅಡುಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸಬ್ಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಹಂಗೂ ಹಾಕ್ಬೋದು, ನಾನು ಸ್ವಲ್ಪ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟ್, ಇಲ್ಲಿ 1 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ನೀವು ತುರಿದ್ಬಿಟ್ಟು ಕೂಡ ಕ್ಯಾರೆಟನ್ನು ಬಳಸ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದೇ 1 ನಿಮಿಷ ಅಷ್ಟೆ. ಯಾವ ಕಪ್ಪಲ್ಲಿ ಓಟ್ಸ್ ತೊಗೊಂಡಿದ್ವು ಅದೇ ಕಪ್ಪಲ್ಲಿ ಅರ್ಧ ಬನ್ಸಿ ರವೆ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಸೇರಿಸೋಣ. ಇವಾಗ ರವೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ರವೆ ಚೆನ್ನಾಗಿ ಹುರಿದಿದ್ದಾಗಿದೆ ನೋಡಿ, ಒಂಥರ ಹರಳಿದೆ ನೋಡಿ ರವೆ. ಇಷ್ಟು ಹುರಿದ್ರೆ ಸಾಕು. ನಾವು ಆಲ್ರೆಡಿ ಓಟ್ಸ್ ಪೌಡ್ರ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. 1 ಕಪ್ಪು ಓಟ್ಸು, ಅರ್ಧ ಕಪ್ ರವೆ ತೊಗೊಂಡಿದ್ದೀವಿ ಅಲ್ವಾ, ಟೋಟಲ್ 1.5. ನೋಡಿ, ಮೊಸರು ಕೂಡ ಅಷ್ಟೇ ಚೆನ್ನಾಗಿ ಕಡಿದ್ಬಿಟ್ಟು, ಸ್ವಲ್ಪ ಹುಳಿ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. 1.5 ಕಪ್ ಅಷ್ಟೇ ಮೊಸರು ಸೇರಿಸ್ಬೇಕು. ಸೋಡಾ ಎಲ್ಲ ನಾನು ಏನೂ ಸೇರಿಸ್ತಾ ಇಲ್ಲ. ಸೋಡಾ ಬೇಕು ಅಂದವರು ಒಂದು ಚಿಟಿಕೆ ಹಾಕೋಬೋದು, ಬಟ್ ಇದರಲ್ಲೇ ಸಾಫ್ಟಾಗಿ ಬರುತ್ತೆ. ಇವಾಗ ಮೊಸರು ಸೇರಿಸಿದ್ದಾಗಿದೆ. 1.5 ಕಪ್ ಅಷ್ಟೇ ಸೇರಿಸಿದ್ದೀನಿ. ಫಸ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಈ ರವೆ ಈ ಮೊಸರನ್ನೆಲ್ಲ ಎಳ್ಕೊಂಡು ತುಂಬ ಗಟ್ಟಿಯಾಗಿರುತ್ತೆ. ಆಮೇಲೆ ಬೇಕು ಅಂದರೆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಡ್ಬೋದು. ಸರಿ ಇತ್ತು ಅಂತಂದರೆ ಹಂಗೆ ಮಾಡ್ಕೋಬೋದು. ಎಲ್ಲ ರವೆ ಎಳ್ಕೊಂಬಿಟ್ಟಿದ್ರೆ ಗಟ್ಟಿಯಾಗಿಬಿಟ್ಟಿದ್ರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಡ್ಬೋದು ಅಷ್ಟೇ.
ತುಂಬ ಸುಲಭ ಈ ಥರ ಓಟ್ಸ್ ಇಡ್ಲಿ ಮಾಡೋದು. ಮತ್ತು ಸುಲಭ ಮತ್ತು ರುಚಿ ಒಂದೇ ಅಲ್ಲ, ಹೆಲ್ತ್ಗೆ ತುಂಬ ಒಳ್ಳೆಯದು. ಆದಷ್ಟು ಓಟ್ಸ್ಗಳನ್ನ ಬಳಸಿ ಅಂತ ಕೇಳ್ಕೊತೀನಿ. ನೋಡಿ ಇವಾಗ ಕಲಸಿಟ್ಟಿದ್ದೀನಲ್ವಾ, ಒಂದು ಅರ್ಧ ಗಂಟೆ ಹಿಂಗೆ ಇರಲಿ. ಆಮೇಲೆ ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿ ಇರುತ್ತೆ ಅಂತ. ಬೇಕಿದ್ರೆ ನೀರು ಹಾಕ್ಕೋಬೋದು ನಾನು ಹೇಳ್ದಂಗೆ. ಓಕೆನಾ? ಹಾಫ್ ಆನ್ ಅವರ್ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ. ಹಾಕಿರೋ ಮೊಸರನ್ನೆಲ್ಲ ಓಟ್ಸು ಮತ್ತು ರವೆ ಚೆನ್ನಾಗಿ ಎಳೆದಿದೆ. ಇಷ್ಟೊಂದು ಗಟ್ಟಿ ಇದ್ದರೆ ಬೇಯೋದಕ್ಕೆ ಕಷ್ಟ. ಸ್ವಲ್ಪ ನೀರು ಸೇರಿಸೋಣ, ತುಂಬ ನೀರು ಸೇರಿಸ್ಬಾರ್ದು, ಸ್ವಲ್ಪ ಇಡ್ಲಿ ಬ್ಯಾಟ್ರ್ ಅದಕ್ಕೆ ಬಂದರೆ ಸಾಕು. ಗೋಡಂಬಿ ಇದ್ದರೂ ಕೂಡ ನೀವು ಸೇರಿಸ್ಕೋಬೋದು. ನಾನಿವತ್ತು ಹಾಕಿಲ್ಲ, ಆ್ಯಕ್ಚುಲಿ ಹಾಕಬೇಕಿತ್ತು, ಮರ್ತೋಯ್ತು. ನೋಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸಿದ್ದೀನಲ್ವಾ. ಇವಾಗ ನೋಡಿ ಇಷ್ಟಿದ್ರೆ ಸಾಕು. ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಏನು ಎಣ್ಣೆ ಹಚ್ಚಿಲ್ಲ, ಯಾಕೆಂದರೆ ಮೊಸರಲ್ಲಿ ಜಿಡ್ಡಿನಂಶ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಇದಕ್ಕೆ ತಟ್ಟೆಗೆ ಎಣ್ಣೆ ಹಚ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ನೋಡಿ ಪ್ಲೇಟ್ಗೆ ಹಾಕಿದ್ದೀನಿ. ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಈಗ ಇಡ್ಲಿ ಬ್ಯಾಟ್ರನ್ನ ಇಡ್ಲಿ ಪ್ಲೇಟ್ಗೆ ಹಾಕಿದ್ದೀನಲ್ವ, 1 by 1 ಜೋಡಿಸೋಣ. 2 ಪ್ಲೇಟ್ ಬರುತ್ತೆ ಅಷ್ಟೇ. ಒಂದು 15 ನಿಮಿಷ ಮ್ಯಾಕ್ಸಿಮಮ್ ಅಂದರೆ 20 ನಿಮಿಷದಲ್ಲಿ ಬಿಸಿ ಬಿಸಿಯಾದ ಓಟ್ಸ್ ಇಡ್ಲಿ ರೆಡಿ ಆಗುತ್ತೆ. 20 ನಿಮಿಷ ಬಿಟ್ಟು ನೋಡೋಣ. 20 ನಿಮಿಷ ಆಗಿದೆ, ನೋಡೋಣ ಬನ್ನಿ ಹೇಗಾಗಿದೆ ಅಂತ. ಸೂಪರಾಗಿದೆ. ಈಗ 1 by 1 ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಒಂದು ಪಾತ್ರೆಗೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ನಾನು ಪ್ಲೇಟ್ಗೆ ಎಣ್ಣೆ ಏನು ಹಚ್ಚಲಿಲ್ಲ. ನಾನು ಹೇಳಿಲ್ವಾ ಮೊಸರಲ್ಲಿರೋ ಜಿಡ್ಡು ಅಂಶನೇ ಸಾಕು, ಒಂಚೂರು ಅಂಟಿಕೊಳ್ದೆ ಬರುತ್ತೆ ಅಂತ. ನೋಡಿ ಒಂಚೂರು ಪ್ಲೇಟ್ಗೆ ಅಂಟಿಲ್ಲ, ಎಷ್ಟು ಈಸಿಯಾಗಿ ಬಂದ್ಬಿಡತ್ತೆ. ಕ್ಯಾರೆಟ್ ಹಾಕಿದ್ದೀನಿ, ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಎಲ್ಲ ಆರೋಗ್ಯಕರವಾಗಿರೋಂಥ ಪದಾರ್ಥಗಳನ್ನೇ ಬೆಳೆಸಿರೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮಗೆಲ್ಲ ಈ ಓಟ್ಸ್ ಇಡ್ಲಿ ಮಾಡೋದನ್ನು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನು ಹೇಳ್ದಂಗೆ ಇದ್ರ ಜೊತೆ ಸ್ವಲ್ಪ ಗೋಡಂಬಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ನಾನು ಚಟ್ನಿ ರೆಸಿಪಿನ ತೋರಿಸಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೀವು ದಾಲ್ ಮಾಡೋದನ್ನ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ದೇದವ್ರು ನೋಡಿ ಆ ವಿಡಿಯೋನ. ಇಡ್ಲಿಗೋಸ್ಕರನೇ ಮಾಡಿದ್ದದು. ಒಟ್ಟಿಗೆ ಹಾಕಿದ್ರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದಾಲು, ಈಸಿ ಮತ್ತು ಚೆನ್ನಾಗೂ ಇರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನು ನೋಡಿ, ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾದ ರೋಲ್ಡ್ ಓಟ್ಸ್ ಇಡ್ಲಿ ರೆಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಮೊದಲು ಗೊತ್ತಾಗುತ್ತೆ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್, ಸಿ ಯು.